ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಆಯೋಗದಿಂದ ಕೆಎಸ್ಸಿಎಗೆ ನೋಟಿಸ್ ಅನ್ನು ನೀಡಲಾಗಿದೆ. ಕಾಲ್ತುಳಿತವಾದ ಗೇಟ್ ವೀಕ್ಷಣೆಯನ್ನ ಮಾಡಿದ್ದಾರೆ ಇದೀಗ ಅಧಿಕಾರಿಗಳು. ಮೆಟ್ಲಿನ ಗ್ರಿಲ್ ಕೂಡ ಮುರಿದು ಬಿದ್ದಿರುವುದನ್ನು ಆಯೋಗ ವೀಕ್ಷಣೆಯನ್ನ ಮಾಡಿದೆ. ಪೊಲೀಸ್ ಅಧಿಕಾರಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ದೇವಜ್ಯೋತಿ ರೈ ಎಡಿಜಿಪಿ ಶ್ಯಾಮ್ ಭಟ್ ಅಧ್ಯಕ್ಷರ ಆಯೋಗದಿಂದ ಭೇಟಿಯನ್ನು ನೀಡಲಾಗಿತ್ತು. ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಸುರೇಶ್ ವಂಟುಗೋಡಿ, ಡಿವೈಎಸ್ಪಿ ಸುಧೀರ್ ಹೆಗಡೆ, ಡಿವೈಎಸ್ಪಿ ಮೋಹನ್ ನೇತೃತ್ವದ ನಿಯೋಗ ಇದು. ಅಂದರೆ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರ್ತಕ್ಕಂತಹ ದುರಂತ ಏನಿದೆ, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಆಯೋಗದಿಂದಲೂ ಕೂಡ ಕೆಎಸ್ಸಿಎಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಇನ್ನು ಕಾಲ್ತುಳಿತವಾದ ಗೇಟ್ ವೀಕ್ಷಣೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅಧಿಕಾರಿಗಳು ಆ ವೀಕ್ಷಣೆಯನ್ನ ಮಾಡ್ತಾ ಇರುವಂತದ್ದು, ಆ ಸ್ಥಳ ಪರಿಶೀಲನೆಯನ್ನ ಮಾಡೋದಾಗಿ ಇನ್ನು ಪೊಲೀಸ್ ಅಧಿಕಾರಿಯಿಂದ ಮಾಹಿತಿಯನ್ನ ಈ ಅಧಿಕಾರಿಗಳು ಪಡೆದಿದ್ದಾರೆ. ದೇವಜ್ಯೋತಿ ರೈ ಎಡಿಜಿಪಿ ಶ್ಯಾಮ್ ಭಟ್ ಅಧ್ಯಕ್ಷರ ಆಯೋಗ, ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಸುರೇಶ್ ವಂಟುಗೋಡಿ ಹಾಗೆ ಈ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿರುವಂಥದ್ದು. ವೈದೇಹಿ ಆಸ್ಪತ್ರೆಯಲ್ಲಿ 2 ಅಭಿಮಾನಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ವಿಸಿಟ್ ಕೊಟ್ಟಿದ್ದಾರೆ ಮಾನವ ಹಕ್ಕುಗಳ ಆಯೋಗ. ಮೊದಲನೇದಾಗಿ ಸ್ಥಳ ಪರಿಶೀಲನೆಯನ್ನ ಮಾಡ್ತಾರೆ. ನಂತರದಲ್ಲಿ ಅಭಿಮಾನಿಗಳು ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಆ ಆಸ್ಪತ್ರೆಗೆ ವಿಸಿಟ್ ಅನ್ನು ಕೊಟ್ಟಿದೆ ಮಾನವ ಹಕ್ಕುಗಳ ಆಯೋಗ. ತೀವ್ರ ಅಸ್ವಸ್ಥಗೊಂಡಿದ್ದಂತಹ ಅಭಿಮಾನಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗಾಯಾಳುಗಳನ್ನ ಮಾತನಾಡಿಸಿ ಅವರ ವಿವರವನ್ನ ಈ ಆಯೋಗ ಪಡೆದುಕೊಂಡಿದೆ. ವಿನುತಾ ರಾಯನ್ಗೆ ಚಿಕಿತ್ಸೆಯನ್ನ ನೀಡಿ ಇವತ್ತು ಡಿಸ್ಚಾರ್ಜ್ ಮಾಡಲಾಗಿದೆ. ರಾಯನ್ ಬಳಿ ಘಟನೆಯ ಬಗ್ಗೆ ವಿವರವನ್ನ ಈ ಆಯೋಗ ಪಡೆದುಕೊಂಡಿದೆ. ಅಂದರೆ ಮಾನವ ಹಕ್ಕುಗಳ ಆಯೋಗ ಮೊದಲನೇದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಂದರೆ ಏನು ಆ ಘನಘೋರ ದುರಂತ ಸಂಭವಿಸಿತು, ಕಾಲ್ತುಳಿತ, ಅಲ್ಲಿ ಹೋಗಿ ಆ ಒಂದು ಸ್ಥಳ ಪರಿಶೀಲನೆಯನ್ನ ಮಾಡ್ತಾರೆ, ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ತದನಂತರದಲ್ಲಿ ವೈದೇಹಿ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ. ಅಂದರೆ RCB ಅಭಿಮಾನಿಗಳು ಅಸ್ವಸ್ಥಗೊಂಡು ಏನು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಅಲ್ಲಿಗೆ ನೇರವಾಗಿ ಭೇಟಿಯನ್ನು ಕೊಡ್ತಾರೆ ಮಾನವ ಹಕ್ಕುಗಳ ಆಯೋಗ. ತೀವ್ರ ಅಸ್ವಸ್ಥಗೊಂಡಂತಹ ಅಭಿಮಾನಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. As a UX designer. And you were really settled by the government? Yes. Free entrance is So we had reached around 2 o'clock. We wanted to avoid the crowd and everything. So we thought that we will not happened around 3. This happened around 4. So around 3:30, the stadium announcement said that Free pass. Yeah. I mean, free pass, they had not given any details before that. At 3:30, they announced that you have to buy passes from the website. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತವಾದ ಗೇಟ್ ವೀಕ್ಷಣೆಯನ್ನ ಇದೀಗ ಮಾನವ ಹಕ್ಕುಗಳ ಆಯೋಗದಿಂದ ಮಾಡಲಾಗಿದೆ. ಜೊತೆಗೆ ವೈದೇಹಿ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ತೀವ್ರ ಅಸ್ವಸ್ಥಗೊಂಡಿದ್ದವರನ್ನ ಮಾತನಾಡಿಸಿದ್ದಾರೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದಿವ್ಯಾ, ಕಳೆದ 3 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆಯಬಾರದಂತಹ ಘನಘೋರ ಘಟನೆ ನಡೀತು. ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಾಗೆ 11 ಜನ ಮೃತಪಟ್ಟರು. ಸಾಕಷ್ಟು ಗಾಯಾಳುಗಳು ಆಸ್ಪತ್ರೆಯಲ್ಲೂ ಕೂಡ ಈಗಲೂ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರಲ್ಲಿ ಬೋರಿಂಗ್ ಆಸ್ಪತ್ರೆ ಆಗ್ಬೋದು, ಸೇರಿದಂತೆ ಶಿವಾಜಿನಗರದಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಆಸ್ಪತ್ರೆ ಆಗ್ಬೋದು, ಸೇರಿದಂತೆ ವೈದೇಹಿ ಆಸ್ಪತ್ರೆ ಆಗ್ಬೋದು, ಸರ್ಕಾರಿ ಆಸ್ಪತ್ರೆಗಳು ಕೂಡ ಒಂದಷ್ಟು ಅಭಿಮಾನಿಗಳು ಆಸ್ಪತ್ರೆಯಲ್ಲಿ ಈಗಲೂ ಕೂಡ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಈ ಚಿಕಿತ್ಸೆ ಪಡ್ತಿರುವಂತದ್ರ ಜೊತೆಗೆ ಎಲ್ಲಿ ಕಾಲ್ತುಳಿತ ಆಗಿತ್ತು ಅಂದ್ರೆ ಚಿನ್ನಸ್ವಾಮಿ ಗೇಟ್ ನಲ್ಲಿ ಸುಮಾರು ಗೇಟ್ಗಳಲ್ಲಿ ಹೆಚ್ಚು ಕಡಿಮೆ 7 ರಿಂದ 8 ಗೇಟ್ಗಳಲ್ಲಿ ಅಭಿಮಾನಿಗಳು ನುಗ್ಗಿ ಚಿನ್ನಸ್ವಾಮಿ ಒಳಗಡೆ ಪ್ರವೇಶ ಮಾಡಿದ್ರಲ್ಲ ಆ ಒಂದು ಗೇಟ್ಗಳಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಸದ್ಯಕ್ಕೆ ಮಾನವ ಹಕ್ಕುಗಳ ಆಯೋಗ ವಿಸಿಟ್ ಕೊಟ್ಟಿತ್ತು. ಮೊದಲಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ವಿಸಿಟ್ ಕೊಟ್ಟಂತಹ ಮಾನವ ಹಕ್ಕುಗಳ ಆಯೋಗ ಅಲ್ಲಿ ವಿಸಿಟ್ ಕೊಟ್ಟಾದ ಬಳಿಕ ಆಸ್ಪತ್ರೆಗೆ ವಿಸಿಟ್ ಕೊಡ್ತಾರೆ. ಎಲ್ಲೆಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡ್ಕೊಳ್ತಾರೆ ಅವರ ಮಾಹಿತಿಯನ್ನು ಪಡೆದುಕೊಳ್ಳಕ್ಕೂ ಕೂಡ ಮುಂದಾಗ್ತಾರೆ. ವೈದ್ಯ ಹಾಸ್ಪಿಟಲ್ ಕೂಡ ನಂತರ ವಿಸಿಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ 2 ಗಾಯಾಳುಗಳು ಅಂತಿಮವಾದಂತ ಚಿಕಿತ್ಸೆ ಪಡೆದುಕೊಂಡು ಇವತ್ತು ಡಿಸ್ಚಾರ್ಜ್ ಆಗುವಂತ ಕೆಲಸ ಆಗ್ತಾ ಇತ್ತು. ಅಂತಿಮವಾಗಿ ಒಬ್ಬ ಯುವಕ, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ, ಅವತ್ತು ಏನು ಬುಧವಾರ ನಡೆದಂತಹ ಘಟನೆಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಭೀಕರತೆಯ ಸಂಪೂರ್ಣ ಮಾಹಿತಿಯನ್ನು ಕೂಡ ಬಿಚ್ಚಿಡುವಂತ ಕೆಲಸ ಮಾನವ ಹಕ್ಕುಗಳ ಆಯೋಗದ
ಸದಸ್ಯರ ಮುಂದೆ ಬಿಚ್ಚಿಡುವಂತ ಕೆಲಸ ಮಾಡ್ತಾನೆ. ಏನೆಲ್ಲ ಆಯ್ತು, ಯಾವ್ಯಾವ ರೀತಿ ಅಲ್ಲಿ ಸೆಕ್ಯೂರಿಟಿ ಇತ್ತು, ಜೊತೆಗೆ ಬಂದಂತಹ ಅಭಿಮಾನಿಗಳು ಎಷ್ಟು ಆತುರದಿಂದ ನುಗ್ಗಿ ಒಳಗಡೆ ಪ್ರವೇಶ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಕಾಲ್ ತುಳಿತ ನನ್ನ ಮೇಲೆ ಹೇಗಾಯ್ತು ಎನ್ನುವಂತ ನಿಟ್ಟಿನಲ್ಲಿ ಕೂಡ ವಿವರವನ್ನ ಕೊಡ್ತಾನೆ. ಜೊತೆಗೆ ಆತ ಏನೀಗ ಆಸ್ಪತ್ರೆಯಲ್ಲಿ ವಿವರಣೆ ಕೊಡ್ತಾ ಇದ್ದನೋ, ಆತ ಯುವಕ ಅನ್ಕಾನ್ಶಿಯಸ್ ಆಗಿದ್ದ, ಅಂದ್ರೆ ಪ್ರಜ್ಞೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿದ್ದಂತಹ ಆ ಒಂದು ಯುವಕನನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಸ್ಥಳದಲ್ಲಿದ್ದಂತಹ ಪೊಲೀಸರು ಮಾಡಿದ್ರು. ಅಸ್ವಸ್ಥನಾಗಿದ್ದಂತಹ, ಜ್ಞಾನನೇ ಇಲ್ಲದಂತಹ ಆತ ಈಗ ರಿಕವರಿ ಆಗಿ ಇವತ್ತು ಡಿಸ್ಚಾರ್ಜ್ ಕೂಡ ಆಗ್ತಾ ಇದ್ದಾನೆ. ಆತನ ಕಣ್ಣುಗಳು ಈಗಲೂ ಕೂಡ ಕೆಂಪಗೆ ರಕ್ತದ ರೀತಿಯಲ್ಲೂ ಕೂಡ ಉಲ್ಬಣವಾಗಿ ಕಾಣ್ತಾ ಇತ್ತು. ಜೊತೆಗೆ ಸದ್ಯಕ್ಕಂತೂ ಆತನಿಗೆ BBMP ಅಂದ್ರೆ ಸರ್ಕಾರ ಹೇಳಿದಂಗೆ ವೈದ್ಯಕೀಯ ವೆಚ್ಚವನ್ನ ಪೂರ್ತಿಯಾಗಿ ನಾವು ಭರಿಸ್ತೇವೆ ಎನ್ನುವಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ರು, ಹಾಗೆ DCM ಹೇಳಿದ್ರು, ಅದೇ ರೀತಿಯಾಗಿ BBMP ಆರೋಗ್ಯ ಇಲಾಖೆಗೆ ಕೂಡ ವಹಿಸಿತ್ತು. ಅಮೌಂಟ್ ಏನಿದೆಯೋ ಆಸ್ಪತ್ರೆಯಲ್ಲಿದ್ದಂತಹ ಅಮೌಂಟ್ ಅನ್ನ ಸರ್ಕಾರವೇ ಭರಿಸುವಂತ ಕೆಲಸ ಆಗ್ತದೆ. BBMP ಅಧಿಕಾರಿಗಳೇ ಸ್ಥಳದಲ್ಲಿದ್ದು ಆತನ ವೈದ್ಯಕೀಯ ವೆಚ್ಚವನ್ನ ನೋಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಾಗೆ 11 ಅಮಾಯಕರ ಬಲಿಯಾಗಿದೆ, ಸಾಕಷ್ಟು ಗಾಯಾಳುಗಳಾಗಿರುವಂತದ್ದು. ಸರ್ಕಾರ ಇದನ್ನ ಒಂದು ರೀತಿಯಾದಂತಹ ಒಂದು ಆರೋಪ ಏನು ಹಣೆಪಟ್ಟಿ ಸರ್ಕಾರದ ಮೇಲೆ ಇದೆಯೋ, ಜೊತೆಗೆ ಸಾಕಷ್ಟು ಪೊಲೀಸ್ ಉನ್ನತ ಅಧಿಕಾರಿಗಳೆಲ್ಲರೂ ಕೂಡ ಅಮಾನತು ಮಾಡಿದೆಯೋ, ಅದರ ಜೊತೆಗೆ ಈ ಒಂದು ಗಾಯಾಳುಗಳಿಗೂ ಕೂಡ ಸಮಸ್ಯೆ ಆಗದಂತೆ ನೋಡ್ಕೊಳ್ಳುವಂತ ಕೆಲಸ ಸರ್ಕಾರ ಅಂತೂ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಘನಘೋರವಾದಂತಹ ಒಂದು ಘಟನೆ, ಎಂದೂ ನಡೆಯದಂತ ಘಟನೆ ಕೂಡ ಆಗಿರುವಂತದ್ದು. ಜೊತೆಗೆ ಪೊಲೀಸರು ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮಾನತು ಆಗ್ಲಿಕ್ಕೂ ಕೂಡ IPL ಟ್ರೋಫಿ ಗೆದ್ದಂತ ಒಂದು ಘಟನೆ ಈ ಒಂದು ಸಾಕ್ಷಿ ಕೂಡ ಹೇಳ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. Last 3 years as a UX designer. And your bill is settled by the government? Yes.